ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನನ್ನ ಹೆಲ್ತಿ ಮಾರ್ನಿಂಗ್ ಡ್ರಿಂಕ್ ಒಂದು ತೋರಿಸ್ತಾ ಇದ್ದೀನಿ, ಹಾಗೆ ಪಾಲಕ್ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಗ್ಲಾಸ್ ಆಫ್ ವಾಟರ್ನ ಬಾಯ್ಲ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಅದಕ್ಕೆ ಈ ಶಂಖಪುಷ್ಪ ಅಂತ ಒಂದು ಹೂವು ಬರುತ್ತೆ. ಇದು ನಮ್ಮ ಮನೆಯಲ್ಲೇ ಬೆಳೆದಿರೋ ಹೂವಾಗಲು. ಅದರಲ್ಲಿ ಶಂಖಪುಷ್ಪ ಒಂದು 4 ತಗೊಂಡು ಇದನ್ನು ಈ ಕಾಯೋ ನೀರಿಗೆ ಚೆನ್ನಾಗಿ ತೊಳೆದ್ಬಿಟ್ಟು ಕಾಯೋ ನೀರಿಗೆ ಹಾಕೋಣ. ಅದು ಚೆನ್ನಾಗಿ ಬ್ಲೂ ಕಲರ್ ಎಲ್ಲ ಬಿಡುತ್ತೆ. ಆವಾಗ ಹಾಗೆ ಕುಡಿಬೋದು, ಇಲ್ಲಾಂದರೆ ಅದಕ್ಕೆ ಲೆಮನ್, ಇಲ್ಲಾಂದರೆ ಒಂದು ಸ್ವಲ್ಪ ಜಿಂಜರ್ ಅಂದರೆ ಶುಂಠಿ, ಇಲ್ಲಾಂದರೆ ನಿಂಬೆಹಣ್ಣು ಎರಡನ್ನೂ ಬೇಕಾದರೆ ಹಿಂಡ್ಕೊಂಡು ಸಹ ಆ ನೀರಿಗೆ ಕುಡಿಬೋದು, ಇಲ್ಲ ಹಾಗೆ ಸಹಿತ ಕುಡಿಬೋದು. ಸ್ವಲ್ಪ ಒಗರಿರುತ್ತೆ, ಬಟ್ ಹೆಲ್ತ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ನಮ್ಮನೇಲಿ ಈ ಥರ ಡಿಫ್ರೆಂಟ್ ದಿನಕ್ಕೆ ಒಂದೊಂದು ಥರ ಮಾಡ್ತಾ ಇರ್ತೀರಿ. ನೋಡಿ, ಈಗ ಕಲರ್ ಬಿಡ್ತಾ ಇರುತ್ತೆ. ಈ ಥರ ಇದೆ. ಇದನ್ನು ಕುಡಿಯೋದು ಬೆಳಗ್ಗೆ ಎಂಜಾಯ್ ಮಾಡಿಕೊಂಡು ಬೆಳಗ್ಗೆ ಅಲ್ಲಿ ಮಾರ್ನಿಂಗ್ ಈ ಥರ ಒಂದು ಡ್ರಿಂಕ್ನ ಕುಡಿಯೋಣ. ಈಗ ವೆದರ್ ತುಂಬ ಅಂದರೆ ತುಂಬ ಏನಂತಾರೆ ಕೋಲ್ಡ್ ಇರೋದ್ರಿಂದ ಈ ಥರದ್ದೆಲ್ಲ ಮಾಡಿಕೊಂಡು ಕುಡಿತಿದ್ರೆ ನಮ್ಮ ಗಟ್ ಹೆಲ್ತು ಚೆನ್ನಾಗಿರುತ್ತೆ. ಹಾಗೆ ಈಗ ಪಾಲಕ್ ಚಪಾತಿಗೆ ಊರಿಗೆ ಹೋಗಿದ್ದೆ. ಅಮ್ಮ ಮನೇಲಿ ಪಾಲಕ್ ಚಪಾತಿ ಮಾಡು ಅಂದರು. ಅದಕ್ಕೆ ಫಸ್ಟು ನಾನು ಪಾಲಕ್ನ ನೀಟಾಗಿ ಬಿಡಿಸ್ಕೊಂಡು 2-3 ಸಲ ತೊಳೆದು ಈಗ ನಾನು ಬಾಯ್ಲ್ ಮಾಡೋಕ್ಕಿಟ್ಟಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೋಡಿ ಈ ಥರ ತೆಗೆದು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ನಾನೀಗ ಬಿಸಿ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯಕ್ಕಿಡ್ತಾ ಇದ್ದೀನಿ. ಬೇಯೋದು ಅಂದರೆ ಫುಲ್ಲು ಬಾಯ್ಲ್ ಹೆಂಗಂತಾರೆ ಫುಲ್ಲು ಪೇಸ್ಟ್ ಥರನೂ ಆಗೋದು ಬೇಡ. ಒಂದು ಸ್ವಲ್ಪ ಹಿಂಗೆ ಪಿಂಚ್ ಮಾಡಿದ ತಕ್ಷಣ ಈ ಥರ ಆಗಬೇಕು. ಸ್ವಲ್ಪ ಬೆಂದರೆ ಸಾಕು. ಸ್ವಲ್ಪ ಬೆಂದರೆ ಸಾಕು. ಆಮೇಲೆ ಮಿಕ್ಸಿ ಜಾರ್ಗೆ ಒಂದು 3-4, ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇದ್ದೀನಿ. ಅದಕ್ಕೆ ಈ ಏನು ಬೆಂದಿದೆಯಲ್ವ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಸೋರಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಏನೇನು ಐಟಮ್ ಹಾಕ್ತಾ ಇದ್ದೀನಿ ಅಂದರೆ ಈ ಪಾಲಕ್, ಬೆಂದಿರೋ ಪಾಲಕ್, ಆಮೇಲೆ ಒಣಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಬಿಕಾಸ್ ಹಸಿಮೆಣಸಿನ್ಕಾಯು ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸ್ವಲ್ಪ ಶುಂಠಿ, ಆಮೇಲೆ ಒಂದು 4-5 ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಉಪ್ಪು. ಇಷ್ಟನ್ನು ನೀಟಾಗಿ ಫೈನ್ ಪೇಸ್ಟನ್ನು ಮಾಡಬೇಕು. ಫೈನ್ ಪೇಸ್ಟ್ ಮಾಡಿಕೊಂಡು ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಜರಡಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಏನು ನಾನು ಪಾಲಕ್ ಮಿಕ್ಸ್ ಮಾಡಿದ್ನೋ ಅದನ್ನು ಹಾಕ್ಕೊಂಡು ಈಗ ನಾನು ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡಿಕೊಂಡೆ. ಅದಾದಮೇಲೆ ಈಗ ಟೊಮೊಟೊ ಚಟ್ನಿ ಅಂದರೆ ದಿಢೀರಂತನೂ ಮಾಡ್ಬೋದು. ಪಾಲಕ್ ಚಪಾತಿಗೂ ಚೆನ್ನಾಗಿರುತ್ತೆ. ಹಾಗೆ ಮೆಂತ್ಯ ಚಪಾತಿ ಮಾಡ್ತೀವಲ್ವ ಅದಕ್ಕೂ ಅಷ್ಟೇ ಈ ಟೊಮೊಟೊ ಚಟ್ನಿ ಕಾಂಬಿನೇಷನ್ ಸೂಪರಾಗಿರುತ್ತೆ. ಬಿಸಿ ಈ ಟೊಮೊಟೊ ಚಟ್ನಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದ್ರೂ ಸಹ ಸಖತ್ತಾಗಿರುತ್ತೆ. ಈ ಚಟ್ನಿ ಮಾಡೋದು ಹೇಳ್ಕೊಟ್ಟಿದ್ದು ನನ್ನ ಫ್ರೆಂಡು. ನಾನು MCOM ಓದಬೇಕಾದ್ರೆ ನನ್ನ ಫ್ರೆಂಡ್ ಮಾಡ್ಕೊಂಡು ಬರ್ತಿದ್ರು. ಅವನು ಹೇಳ್ಕೊಟ್ಟಿದ್ದು ಶ್ರೀನಾಥ್ ಅಂತ ನನ್ನ ಫ್ರೆಂಡು. ಅವನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ. ನಳಮಹಾರಾಜರು ಸಹ ಗಂಡಸರೇ ಅಂತ ಹೇಳ್ತಿದ್ರೆ ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಿದ್ದ ಅವನು. ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್. ಈಗಲೂ ನನ್ನ ಕಾಂಟ್ಯಾಕ್ಟಲ್ಲಿದ್ದಾನೆ. ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಈಗ ಒಂದು ಸ್ವಲ್ಪ ಆಯಿಲು, ಒಂದು ಸ್ವಲ್ಪ ಜೀರಿಗೆ, ಹಾಗೆ ಒಂದು ಸ್ವಲ್ಪ ಮೆಂತ್ಯ, ಈರುಳ್ಳಿ, ಹಾಗೆ ಇದು ಏನು ಇಲ್ಲೂ ಸಹ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನಮ್ಮ ಮನೇಲಿ ಸಾಮಾನ್ಯವಾಗಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋದು. ಇಲ್ಲಿ 3 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ದಪ್ಪನೇ ಹಚ್ಕೊಂಡು ನಡೆಯುತ್ತೆ, ಯಾಕೆಂದರೆ ಇದು ಗ್ರೈಂಡ್ ಮಾಡೋಕ್ಕೆ ಹಾಕ್ಕೋಬೇಕಲ್ವ, ಗ್ರೈಂಡ್ ಮಾಡ್ಕೊತೀವಲ್ವ ಅದಕ್ಕೋಸ್ಕರ. ಹಾಗೆ ಟೊಮ್ಯಾಟೊ ಒಂದು 3 ಟೊಮ್ಯಾಟೊ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಹುಳಿ ಇತ್ತು ಅನ್ನೋ ಕಾರಣಕ್ಕೆ 3 ತೊಗೊಂಡಿದ್ದೀನಿ ಸಾಕು ಅಂತ. ಹಾಗೆ 3 ಟೊಮ್ಯಾಟೊ, 2 ಈರುಳ್ಳಿ ಇಷ್ಟನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರಲ್ಲಿ ಓಡಿಸ್ಕೋಬೇಕು. ಮೆಂತ್ಯ ಕಾಳು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಾನು ಇದಕ್ಕೆ ಬೇರೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿಲ್ಲ. ಬೇಕಿದ್ದರೆ ಬೆಳ್ಳುಳ್ಳಿ ಹಾಕ್ಕೋಬೋದು, ಇಲ್ಲಾಂದರೂ ಆಪ್ಷನಲ್ಲು. ಹಾಗೆ ಇದಕ್ಕೆ ಸ್ವಲ್ಪ ಕೊಬ್ಬರಿನ ಸುಮ್ಮನೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ.
ಎಲ್ಲನೂ ಲಾಸ್ಟಲ್ಲಿ. ಆಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಎತ್ತಿಕೊಂಡಿದ್ದೀನಿ. ಅದನ್ನು ಸಹ ಸ್ವಲ್ಪ ಹಾಕ್ತೀನಿ. ಮಧ್ಯೆ ಮಧ್ಯೆ ಸಿಕ್ತಿದ್ರೆ ಈರುಳ್ಳಿ ಚೆನ್ನಾಗಿರುತ್ತೆ, ಪ್ಲೇನಾಗಿದ್ದರೆ ಚೆನ್ನಾಗಿರಲ್ಲ ಅಂತ ಈರುಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಈರುಳ್ಳಿ, ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದಾದಮೇಲೆ ನಾನು ಏನು ಆವಾಗಲೇ ಎಲ್ಲ ರುಬ್ಬಕ್ಕೆ ಅಂತ ಮಿಕ್ಸ್ ಮಾಡ್ಕೊಂಡಲ್ಲ, ಅದನ್ನ ರುಬ್ಬಿ ಈ ಥರ ಫೈನ್ ಪೇಸ್ಟ್ ಆಗಿದೆ. ಇದನ್ನು ಸಹ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲೆ ಉದುರಿಸ್ಕೊಂಡ್ರೆ ಆಗೋಗುತ್ತೆ. ಸ್ವಲ್ಪ ಲೈಟಿಂಗ್ ಇಶ್ಯೂ ಇದೆ, ಬಟ್ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಟೊಮೆಟೊ ಚಟ್ನಿ. ಹಾಗೆ ಪಾಲಕ್ ಚಪಾತಿ. ಈ ಟೊಮೆಟೊ ಚಟ್ನಿ ನಾವು ಮೆಂತ್ಯ ಚಪಾತಿಗೂ ಮಾಡ್ಕೋಬೋದು, ಹಾಗೆ ಅನ್ನಕ್ಕೂ ಸಹ, ಬಿಸಿ ಅನ್ನಕ್ಕೂ ಸಹ ಹಾಕ್ಕೋಬೋದು. ಸಖತ್ತಾಗಿರುತ್ತೆ. ಮಾರ್ಕ್ ಮೈ ವರ್ಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಹೇಳ್ತೀರ, ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಸಖತ್ತಾಗಿರುತ್ತೆ ಈ ಟೊಮೆಟೊ ಚಟ್ನಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ನನಗೋಸ್ಕರನೇ ನನ್ನ ಫ್ರೆಂಡ್ ಮಾಡ್ಕೊಂಡು ಬರ್ತಾರೆ. ಹಾಗೆ ನನ್ನ ಇನ್ನೊಬ್ಳು ಫ್ರೆಂಡೂ ಅಷ್ಟೇ ಮಾಡ್ಕೊಂಡು ಬಂದು ಕೊಡಲು. ಥ್ಯಾಂಕ್ ಯು ಫಾರ್ ವಾಚಿಂಗ್.